ರಾಜ್ಯಸಭೆ ಚುನಾವಣೆ ವೇಳೆ ಹರಿಯಾಣದಲ್ಲೂ ಬಿಜೆಪಿ ಖರೀದಿ ಪಾಲಿಟಿಕ್ಸ್ ಮುಂದಾಗಿತ್ತಂತೆ. ಹೀಗಂತ ಬಿಕೆ ಹರಿಪ್ರಸಾದ್ ಗಂಭೀರ ಆರೋಪ ಮಾಡಿದ್ದಾರೆ. ಹರಿಯಾಣದಲ್ಲಿ ಬಿಜೆಪಿ ಹಾಗೂ ಕಾಂಗ್ರೆಸ್ ಪಕ್ಷಕ್ಕೆ ತಲಾ ಒಂದು ಸೀಟು ಬಂದಿದೆ. ಕಾಂಗ್ರೆಸ್ ಪಕ್ಷವನ್ನು ಸಂಪೂರ್ಣವಾಗಿ ಮುಗಿಸಬೇಕೆಂದು ಗುಜರಾತ್ನ ಉಪಮುಖ್ಯಮಂತ್ರಿ ಬಂದಿದ್ರು. ಟನ್ ಗಟ್ಟಲೆ ಹಣ ತಂದು ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ತಲಾ 20 ಕೋಟಿ ಆಫರ್ ಕೊಟ್ಟಿದ್ರು. ಮೊದಲು ಆಪರೇಷನ್ ಕಮಲ ವೋಟ್ ಚೋರಿ ಮಾಡ್ತಿದ್ರು, ಆದ್ರೀಗ ಖರೀದಿ ಮಾಡೋಕೆ ಮುಂದಾಗಿದ್ದಾರೆ. ಹೀಗಾಗಿ ನಮ್ಮ ಶಾಸಕರನ್ನ ಶಿಮ್ಲಾಗೆ ಕರೆದುಕೊಂಡು ಹೋಗಿದ್ವಿ. ಅಲ್ಲೂ ಕೂಡ ಗುಜರಾತ್, ದೆಹಲಿ, ಉತ್ತರ ಪ್ರದೇಶದಿಂದ ಬಂದ ಮೋದಿ ಶಾ ಶಿಷ್ಯರು ಇಲ್ಲ ಸಲ್ಲದ ಆಮಿಷಗಳನ್ನ ಕೊಟ್ಟಿದ್ರು. ದಲಿತ ಅಭ್ಯರ್ಥಿ ಗೆಲ್ಲಬಾರದೆಂದು ಮೋದಿ ಶಾ ನಿರಂತರ ಪ್ರಯತ್ನ ಮಾಡಿದ್ರು ಹಾಗೂ 4 ಶಾಸಕರ ಮತಗಳನ್ನು ಅನರ್ಹ ಆಗುವಂತೆ ಮಾಡಿದ್ರು. ಆದರೆ 32 ಶಾಸಕರು ಕಾಂಗ್ರೆಸ್ ಪರ ನಿಂತು ದಲಿತ ಅಭ್ಯರ್ಥಿನ ಆಯ್ಕೆ ಮಾಡಿದ್ರು. ಇದೊಂದು ಐತಿಹಾಸಿಕ ಜಯ. 2016, 2018ರಲ್ಲೂ ಇದೇ ರೀತಿ ಷಡ್ಯಂತ್ರ ಮಾಡಿದ್ರು. ಬಳಿಕ ರಾತ್ರಿ 2 ಗಂಟೆಗೆ ಫಲಿತಾಂಶ ಘೋಷಣೆ ಮಾಡಿದ್ರು. ನಾನು ಟ್ರಬಲ್ ಶೂಟರ್ ಅಲ್ಲ, ಟ್ರಬಲ್ ಮೇಕರ್ ಕೂಡ ಅಲ್ಲ, ಒಬ್ಬ ಕಾಂಗ್ರೆಸ್ ಪಕ್ಷದ ಸಾಮಾನ್ಯ ಕಾರ್ಯಕರ್ತ. ಈ ಹಿಂದೆಯೂ ಹರಿಯಾಣ ಉಸ್ತುವಾರಿ ವಹಿಸಿದ್ದೆ, ಈಗಲೂ ವಹಿಸಿದ್ದೇನೆ ಅಷ್ಟೇ ಅಂತ ಹರಿಪ್ರಸಾದ್ ಹೇಳಿದರು. ಕರೆಕ್ಟ್, ಅವರು ಟ್ರಬಲ್ ಶೂಟರು ಅಲ್ಲ, ಟ್ರಬಲ್ ಮೇಕರೂ ಅಲ್ಲ, ಅವ್ರ ಕಾರ್ಯಕರ್ತ ಅಷ್ಟೇ. MLC ಆಗಿದ್ದಾರೆ. ಈಗ ದೊಡ್ಡ ದೊಡ್ಡ ಹುದ್ದೆಗಳನ್ನ ಅನುಭವಿಸಿದ್ದಾರೆ. ಬಟ್ ಅವ್ರು ಹೇಳಿದಂಗೆ ಟ್ರಬಲ್ ಶೂಟರ್, ಟ್ರಬಲ್ ಮೇಕರ್ ಎರಡೂ ಅಲ್ಲ ಅವರ ಪ್ರಕಾರ. ಮುಂಬರುವ ತಮಿಳುನಾಡು ವಿಧಾನಸಭೆ ಚುನಾವಣೆಯಲ್ಲಿ NDA ಗೆದ್ದರೆ ತಮಿಳುನಾಡು ಉಪಮುಖ್ಯಮಂತ್ರಿ ಹುದ್ದೆಯನ್ನು ತಮಿಳಗ ವೆಟ್ರಿ ಕಳಗ ಮುಖ್ಯಸ್ಥ ವಿಜಯ್ ಅವರಿಗೆ ಬಿಜೆಪಿ ನೀಡಲಿದೆ ಎಂದು ಪಕ್ಷದ ಮೂಲಗಳು ತಿಳಿಸಿವೆ. ಪ್ರಸ್ತಾವಿತ ಸೀಟು ಹಂಚಿಕೆ ಒಪ್ಪಂದದ ಭಾಗವಾಗಿ TVKಗೆ ಸುಮಾರು 80 ಸ್ಥಾನಗಳನ್ನು ನೀಡಲು ತೀರ್ಮಾನಿಸಿದೆ ಎನ್ನಲಾಗಿದೆ. ಈ ಮಧ್ಯೆ ಎರಡೂ ಪಕ್ಷಗಳ ನಡುವಿನ ಮಾತುಕತೆಗಳು ಚುನಾವಣೆಗೆ ಮುಂಚಿತವಾಗಿ ಅಂತಿಮ ಹಂತಕ್ಕೆ ಬಂದಿವೆ ಎಂದು ಮೂಲಗಳು ತಿಳಿಸಿವೆ. ಈ ಯೋಜನೆ ಕಾರ್ಯರೂಪಕ್ಕೆ ಬಂದರೆ ಮತ ಹಂಚಿಕೆಯಲ್ಲಿನ ಸಣ್ಣ ಬದಲಾವಣೆಗಳು ತಮಿಳುನಾಡು ರಾಜ್ಯದಲ್ಲಿ ಚುನಾವಣಾ ಲೆಕ್ಕಾಚಾರಗಳನ್ನು ಬದಲಾಯಿಸಬಹುದು. ಮಾತುಕತೆಗಳಲ್ಲಿ ಪ್ರಮುಖ ಅಂಶವಾಗಿ ಉಳಿದಿರುವ ಮುಖ್ಯಮಂತ್ರಿ ಹುದ್ದೆ ಮೇಲೂ ವಿಜಯ್ ಕಣ್ಣಿಟ್ಟಿದ್ದಾರೆ ಎನ್ನಲಾಗಿದೆ. ನಟ ರಾಜಕಾರಣಿ ವಿಜಯ್ ಮತ್ತು ಅವರ ಪಕ್ಷವನ್ನು NDA ಜೊತೆ ಸೇರಿಸಿಕೊಳ್ಳಲು ಬಿಜೆಪಿ ಸಂಘಟಿತ ಪ್ರಯತ್ನ ನಡೆಸ್ತಾ ಇದೆ. ವಿಜಯ್ ಅವರ ಬಗ್ಗೆ ಬಿಜೆಪಿಗಿರುವ ಆಸಕ್ತಿಯು ಅವರಿಗಿರುವ ಅಪಾರ ಅಭಿಮಾನಿಗಳ ಸಂಖ್ಯೆಗೆ ಸಂಬಂಧಿಸಿದ್ದಾಗಿದೆ. ಹಲವಾರು ಕ್ಷೇತ್ರಗಳಲ್ಲಿ 2% ಮತಗಳು ಸಹ ಗೆಲುವಿನ ದಿಕ್ಕನ್ನು ಬದಲಾಯಿಸಬಹುದು ಎಂದು ಬಿಜೆಪಿ ನಾಯಕರು ಭಾವಿಸಿದ್ದಾರೆ. ಒಟ್ಟಿನಲ್ಲಿ ತಮಿಳುನಾಡಿನ ವಿಧಾನಸಭೆ ಚುನಾವಣಾ ಅಖಾಡ ರಣರೋಚಕ ತಿರುವು ಪಡೆಯುವ ಹಂತದಲ್ಲಿದೆ. ಬಟ್ ವಿಜಯ್ ಇದಕ್ಕೆ ಒಪ್ಕೋತಾರ ಅಂದರೆ ಅವರ ಪಾರ್ಟಿಯವರು ಇದನ್ನು ತಿರಸ್ಕಾರ ಮಾಡ್ತಾ ಇದ್ದಾರೆ. ರಾಜಕೀಯದಲ್ಲಿ ಏನು ಬೇಕಾದ್ರೂ ಆಗ್ಬಹುದು, ಕಾದು ನೋಡಬೇಕಷ್ಟೇ. 3 ಕಾಂಗ್ರೆಸ್ ಶಾಸಕರನ್ನ ಪಕ್ಷದಿಂದಲೇ ಅಮಾನತು ಮಾಡಿ ಹೈಕಮಾಂಡ್ ಆದೇಶ ಹೊರಡಿಸಿದೆ. ಒಡಿಶಾದ ರಾಜ್ಯಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ದತ್ತೇಶ್ವರ್ ಹೋತಾ ಅವರಿಗೆ ಮತ ಹಾಕುವ ಬದಲು ಬಿಜೆಪಿ ಬೆಂಬಲಿತ ಸ್ವತಂತ್ರ ಅಭ್ಯರ್ಥಿ ದಿಲೀಪ್ ರೇ ಪರ ಮತ ಚಲಾಯಿಸಿ ರಾಜ್ಯಸಭಾ ಚುನಾವಣೆಯಲ್ಲಿ ಅವರ ಗೆಲುವಿಗೆ ಸಹಾಯ ಮಾಡಿದ್ದಕ್ಕಾಗಿ ಅಮಾನತು ಮಾಡಲಾಗಿದೆ. ಸನ್ಕಾ ಮುಂಡಿಯಾ, ರಮೇಶ್ ಚಂದ್ರ ಜೈನ, ಮೋಹನದ ದಶರಥಿ ಗೋಮಾಂಗೋ ಮತ್ತು ಬಾರಾಮತಿ ಕಟಕ್ನ ಸೋಫಿಯಾ ಫಿರ್ದೋಸ್ ಅವರನ್ನ ಅಮಾನತು ಮಾಡಲಾಗಿದೆ. ಅಡ್ಡ ಮತದಾನದಿಂದ ಕಾಂಗ್ರೆಸ್ ಸೋಲಿಗೆ ಕಾರಣರಾದ ಬಂಡಾಯ ಶಾಸಕರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗಿದೆ. ಕಾಂಗ್ರೆಸ್ಗೆ ದ್ರೋಹ ಮಾಡಿದವರು ದೇಶಕ್ಕೆ ದ್ರೋಹ ಮಾಡಿದ್ದಾರೆ ಎಂದು ಒಡಿಶಾ ಕಾಂಗ್ರೆಸ್ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿದೆ. ಇನ್ನು ಒಡಿಶಾ ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷ ಭಕ್ತ ಚರಣ್ ದಾಸ್ ಕೂಡ ಪ್ರತಿಕ್ರಿಯೆ ನೀಡಿದ್ದು, ಈ ಶಾಸಕರು ಪಕ್ಷಕ್ಕೆ ದ್ರೋಹ ಬಗೆದಿದ್ದಾರೆ. ಈ ನಿರ್ಧಾರದ ಬಗ್ಗೆ ಪಕ್ಷದ ರಾಷ್ಟ್ರೀಯ ನಾಯಕತ್ವಕ್ಕೆ ತಿಳಿಸಲಾಗಿದೆ ಎಂದು ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.